ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಮಂಗಳೂರಿನ ಕುದ್ರೋಳಿಯಲ್ಲಿರುವ ಶ್ರೀ ಗೋಕರ್ಣನಾಥೇಶ್ವರ ದೇವಾಲಯದ ಪ್ರದೇಶದ ಮಾಹಿತಿಯನ್ನು ತಿಳಿಯುತ್ತಾ ಸಂದರ್ಶಿಸೋಣ ಬನ್ನಿ. ಮಂಗಳೂರಿನ ಕುದ್ರೋಳಿಯಲ್ಲಿರುವ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಕರ್ನಾಟಕದ ಅತ್ಯಂತ ಪ್ರಸಿದ್ಧ, ಸುಂದರ ಮತ್ತು ಐತಿಹಾಸಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಸಾಮಾಜಿಕ ಸಮಾನತೆ ಮತ್ತು ಧಾರ್ಮಿಕ ಕ್ರಾಂತಿಯ ಸಂಕೇತವಾಗಿರುವ ಈ ದೇವಾಲಯವು ವಿಶೇಷವಾಗಿ ದಸರಾ ಉತ್ಸವಕ್ಕೆ ಮಂಗಳೂರು ದಸರಾ ಜಗತ್ಪ್ರಸಿದ್ಧಿಯಾಗಿದೆ. ಈ ಕ್ಷೇತ್ರದ ಇತಿಹಾಸ, ವಿಳಾಸ, ಪೂಜಾ ಸಮಯ ಮತ್ತು ವಿವರಣೆ ನೋಡೋಣ. ಇತಿಹಾಸ: ಈ ಕ್ಷೇತ್ರವನ್ನು 1912ರಲ್ಲಿ ಕೇರಳದ ಮಹಾನ್ ಸಮಾಜ ಸುಧಾರಕ ಮತ್ತು ದಾರ್ಶನಿಕರಾದ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿಸಲಾಯಿತು. ಇತಿಹಾಸ ಹಿನ್ನೆಲೆ: ಆ ಕಾಲದಲ್ಲಿ ಸಮಾಜದಲ್ಲಿ ಹಿಂದುಳಿದ ಮತ್ತು ದಲಿತ ಸಮುದಾಯದ ಜನರಿಗೆ ದೇವಸ್ಥಾನಗಳಿಗೆ ಪ್ರವೇಶ ನಿರಾಕರಿಸಲಾಗುತ್ತಿತ್ತು. ಈ ಅಸಮಾನತೆಯನ್ನು ಹೋಗಲಾಡಿಸಲು ಮತ್ತು ಎಲ್ಲರಿಗೂ ದೇವರ ಆರಾಧನೆಯ ಹಕ್ಕನ್ನು ನೀಡಲು ಬಿಲ್ಲವ ಸಮುದಾಯದ ಪ್ರಮುಖ ನಾಯಕರಾದ ಶ್ರೀ ಅಧ್ಯಕ್ಷ ಹೊನ್ನಯ್ಯ ಸುವರ್ಣ ಅವರ ನೇತೃತ್ವದಲ್ಲಿ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದದೊಂದಿಗೆ ಈ ದೇವಾಲಯವನ್ನು ನಿರ್ಮಿಸಲಾಯಿತು. ಶಿವಲಿಂಗ ಪ್ರತಿಷ್ಠಾಪನೆ: ನಾರಾಯಣ ಗುರುಗಳು ತಾವೇ ತಂದ ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಈ ಕ್ಷೇತ್ರಕ್ಕೆ ಗೋಕರ್ಣನಾಥೇಶ್ವರ ದೇವಸ್ಥಾನ ಎಂದು ಹೆಸರಿಟ್ಟರು. ದೇವಾಲಯದ ನವೀಕರಣ: 1991ರ ಸುಮಾರಿಗೆ ಮಾಜಿ ಕೇಂದ್ರ ಸಚಿವರಾದ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ದೇವಾಲಯವನ್ನು ಭವ್ಯವಾದ ಚೋಳ ವಾಸ್ತುಶಿಲ್ಪ ಶೈಲಿಯಲ್ಲಿ ಸಂಪೂರ್ಣವಾಗಿ ನವೀಕರಿಸಲಾಯಿತು. ಕ್ಷೇತ್ರದ ವಿವರಣೆ ಮತ್ತು ವಿಶೇಷತೆಗಳು: ಪ್ರಧಾನ ದೈವ: ಗರ್ಭಗುಡಿಯಲ್ಲಿ ಭಗವಾನ್ ಶಿವನನ್ನು ಗೋಕರ್ಣನಾಥೇಶ್ವರ ಎಂಬ ಹೆಸರಿನಲ್ಲಿ ಆರಾಧಿಸಲಾಗುತ್ತದೆ. ಉಪದೇವತೆಗಳು: ಇಲ್ಲಿ ಗಣಪತಿ, ಸುಬ್ರಹ್ಮಣ್ಯ, ಅನ್ನಪೂರ್ಣೇಶ್ವರಿ, ಆಂಜನೇಯ, ಸಾಯಿಬಾಬಾ, ನವಗ್ರಹಗಳು, ಶನೇಶ್ವರ ಮತ್ತು ಕೃಷ್ಣದೇವರ ಉಪಗುಡಿಗಳಿವೆ. ಅಲ್ಲದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭವ್ಯವಾದ ಅಮೃತಶಿಲೆಯ ಮೂರ್ತಿ ಹಾಗೂ ಅವರ ಬೆಳ್ಳಿಯ ವಿಗ್ರಹವಿರುವ ಪ್ರತ್ಯೇಕ ಮಂದಿರವಿದೆ. ವಾಸ್ತುಶಿಲ್ಪ: ದೇವಾಲಯದ ಪ್ರವೇಶ ದ್ವಾರದಲ್ಲಿರುವ ಭವ್ಯವಾದ ಗೋಪುರ, ಕಲ್ಯಾಣಿ ಮತ್ತು ಅದರ ಮಧ್ಯದಲ್ಲಿರುವ ಶಿವನ ಬೃಹತ್ ಮೂರ್ತಿ ಹಾಗೂ ಗಂಗಾವತರಣದ ದೃಶ್ಯ ಭಕ್ತರನ್ನು ಕೈಬೀಸಿ ಕರೆಯುತ್ತದೆ. ಮಂಗಳೂರು ದಸರಾ: ಈ ಕ್ಷೇತ್ರದ ಅತ್ಯಂತ ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿ ನಡೆಯುವ ನವರಾತ್ರಿ ಉತ್ಸವ ಅಥವಾ ಮಂಗಳೂರು ದಸರಾ. ಈ
ಈ ಸಂದರ್ಭದಲ್ಲಿ ಶಾರದಾ ಮಾತೆ ಮತ್ತು ನವದುರ್ಗೆಯರ ಭವ್ಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ. ವಿಜಯದಶಮಿಯಂದು ನಡೆಯುವ ಭವ್ಯ ಶೋಭಾಯಾತ್ರೆಯನ್ನು ನೋಡಲು ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ಆಗಮಿಸುತ್ತಾರೆ. ಪೂಜಾ ಸಮಯ. ದೇವಸ್ಥಾನವು ಪ್ರತಿದಿನ ಭಕ್ತರ ದರ್ಶನಕ್ಕಾಗಿ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ, ಸಂಜೆ 4:30ರಿಂದ ರಾತ್ರಿ 9 ಗಂಟೆಯವರೆಗೆ ದರ್ಶನಕ್ಕೆ ಮುಕ್ತವಾಗಿರುತ್ತದೆ. ಪ್ರತಿದಿನ ಮಧ್ಯಾಹ್ನ ಭಕ್ತಾದಿಗಳಿಗೆ ಮಹಾ ಅನ್ನಸಂತರ್ಪಣೆ ನಡೆಯುತ್ತದೆ. ಕ್ಷೇತ್ರದ ವಿಳಾಸ: ಶ್ರೀ ಗೋಕರ್ಣನಾಥ ಕ್ಷೇತ್ರ, ಕುದ್ರೋಳಿ, ಕೊಡೈಲ್ಬೈಲ್, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ. ಸ್ಥಳ ವಿವರಣೆ: ಮಂಗಳೂರು ನಗರದಿಂದ ಅಂತನಕಟ್ಟೆ ಸೆಂಟ್ರಲ್ ರೈಲ್ವೆ ನಿಲ್ದಾಣ ಸುಮಾರು 3ರಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರು ಜಿಟಿ ಕ್ರಾಸ್ ಅಥವಾ ಲೇಡಿ ಹಿಲ್ ಮಾರ್ಗವಾಗಿ ಇಲ್ಲಿಗೆ ಸುಲಭವಾಗಿ ತಲುಪಬಹುದು. ಹೆಚ್ಚಿನ ವಿವರಗಳಿಗಾಗಿ ಮತ್ತು ದೇವಸ್ಥಾನದ ನಿಖರ ಮಾರ್ಗವನ್ನು ತಿಳಿಯಲು ನೀವು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಗೂಗಲ್ ಮ್ಯಾಪ್ ಲಿಂಕನ್ನು ಬಳಸಬಹುದು. ಆತ್ಮೀಯ ವೀಕ್ಷಕರೇ, ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗುವುದಾಗಿ ಮತ್ತೊಮ್ಮೆ ಧನ್ಯವಾದಗಳು.